ಅಮೃತಧಾರೆ ಧಾರಾವಾಹಿಯಲ್ಲಿ ದಿನಕ್ಕೊಂದು ತಿರುವು ತೀವ್ರ ಕುತೂಹಲವನ್ನು ಮೂಡಿಸುತ್ತಿದೆ. ಒಂದು ಕಡೆ ಭೂಮಿಕಾ ಎಲ್ಲ ಸಮಸ್ಯೆಗಳನ್ನು ಮೀರಿ ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಾಳೆ. ಹುಟ್ಟಿದ ಕೆಲ ಕ್ಷಣದಲ್ಲೇ ಹೆಣ್ಣು ಮಗು ಕಿಡ್ನ್ಯಾಪ್ ಆಗಿದ್ದು, ಹುಟ್ಟಿರುವುದು ಒಂದೇ ಮಗು ಅಂತ ಗೌತಮ್ ಮನೆ ಮಂದಿ ಎಲ್ಲರಿಗೂ ಹೇಳಿದ್ದಾರೆ. ಆದರೆ ಇನ್ನೊಂದು ಮಗು ಯಾವಾಗ ಸಿಗುತ್ತೋ ಅಂತ ಗೌತಮ್ ಹುಡುಕಾಟವನ್ನು ನಡೆಸಿದ್ದಾರೆ. ಆದರೆ ಗೌತಮ್ಗೆ ಇನ್ನೊಂದು ಸಮಸ್ಯೆ ಎದುರಾಗಿದೆ. ಹೌದು, ಭೂಮಿಕಾಗೆ ಇನ್ನೊಂದು ಮಗು ಬಗ್ಗೆ ಗೊತ್ತಾಗುತ್ತೆ. ಗೌತಮ್ ಏನಂತ ಹೇಳ್ತಾನೆ ಅಂತ ಎಲ್ಲವನ್ನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ಸೀರಿಯಲ್ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, ಮಗುವನ್ನು ಭೂಮಿಕಾ ಕರೆದುಕೊಂಡು ಆಸ್ಪತ್ರೆಗೆ ಬಂದಿದ್ದ ಭೂಮಿಕಾಳ ನಡವಳಿಕೆ ತುಂಬ ವಿಚಿತ್ರವಾಗಿತ್ತು. ಇದನ್ನು ನೋಡಿದ ಡಾಕ್ಟರ್ ಗೌತಮ್ಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸಹಜವಾಗಿಯೇ ಮಗು ಅಂದರೆ ತಾಯಿಗೆ ಪೊಸೆಸಿವ್ನೆಸ್ ಇರುತ್ತೆ. ಆದರೆ ವಯಸ್ಸಾದ ಬಳಿಕ ಮಗು ಆಗಿರೋದಕ್ಕೆ ಏನೋ ಭೂಮಿಕಾ ತುಂಬಾ ಪೊಸೆಸಿವ್ ಆಗಿದ್ದಾರೆ. ವ್ಯಾಕ್ಸಿನೇಷನ್ ಸಮಯದಲ್ಲಿಯೂ ತುಂಬ ಹೆದರಿದ್ರು, ಮೆಂಟಲಿ ವೀಕ್ ಆಗಿದ್ದಾರೆ. ಶಾಕಿಂಗ್ ನ್ಯೂಸ್ ಹೇಳಿದರೆ ಭೂಮಿಕಾ ಪ್ರಾಣಕ್ಕೆ ಅಪಾಯ ಆಗಬಹುದು ಅಂತ ಡಾಕ್ಟರ್ ಎಚ್ಚರಿಕೆ ನೀಡಿದ್ದಾರೆ. ಭೂಮಿಕಾಳ ಈ ಪರಿಸ್ಥಿತಿಯಲ್ಲಿ ಇನ್ನೊಂದು ಮಗುವಿನ ವಿಚಾರ ಮುಚ್ಚಿಟ್ಟಿರುವುದು ಮತ್ತಷ್ಟು ಸಂಕಷ್ಟಕ್ಕೆ ಕಾರಣವಾಗುತ್ತಾ ಅಂತ ಗೌತಮ್ ಆತಂಕದಲ್ಲಿದ್ದಾನೆ. ಈಗಾಗಲೇ ಅವಳ ಮಕ್ಕಳ ವಿಚಾರ ಡಾಕ್ಟರ್ ಕರ್ಣ ಹಾಗೂ ಪಾರುಗೆ ಮಾತ್ರ ಅವಳಿ ಮಕ್ಕಳು ಆಗಿರೋದು ಅಂತ ಗೊತ್ತಿತ್ತು. ಇದೀಗ ಆಸ್ಪತ್ರೆಯಲ್ಲಿ ಲೇಡಿ ಡಾಕ್ಟರ್ಗೆ ಗೌತಮ್ ಅವಳಿ ಮಕ್ಕಳ ವಿಚಾರ ಹೇಳಿದ್ದಾರೆ. ಈ ವೇಳೆ ಡಾಕ್ಟರ್ ಗಾಬರಿಯಾಗುವ ವಿಚಾರ ಹೇಳಬೇಡಿ, ಒಂದು ವೇಳೆ ಮಗು ವಿಚಾರ ಅವರಿಗೆ ಗೊತ್ತಾದರೆ ಬೇರೆ ತರಹನೇ ಆಗಿಬಿಡತ್ತೆ, ನಿಮ್ಮ ಕಂಟ್ರೋಲ್ ಮೀರಿ ಹೋಗುತ್ತೆ, ಅವರ ಪ್ರಾಣಕ್ಕೂ ಕೂಡ ಅಪಾಯವಾಗಬಹುದು ಅಂತ ಹೇಳಿದ್ದಾರೆ. ಇನ್ನು ಡಾಕ್ಟರ್ ಮಾತು ಕೇಳಿ ಗೌತಮ್ ಆತಂಕಕ್ಕೀಡಾಗಿದ್ದು, ಆ ಮಗು ಕುರಿತು ನೀವು ಕೂಡ ಜಾಸ್ತಿ ಯೋಚನೆ ಮಾಡಬೇಡಿ ಅಂತ ಡಾಕ್ಟರ್ ಕೂಡ ಸಲಹೆ ನೀಡಿದ್ದಾರೆ. ಡಾಕ್ಟರ್ನ ಭೇಟಿಯಾಗಿ ಗೌತಮ್ ಮತ್ತು ಆನಂದ್ ಹೊರಬರ್ತಾ ಇದ್ದಂತೆ ಭೂಮಿಕಾ ಮತ್ತೆ ಕೈಯಲ್ಲಿರುವ ಪೇಪರ್ಗೆ ವಿಚಾರಿಸಲು ಶುರು ಮಾಡ್ತಾಳೆ. ಅದು ಕೇವಲ ಡಿಸ್ಚಾರ್ಜ್ ಪೇಪರ, ನಿಜಾನಾ ಅಂತ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳ್ತಾಳೆ. ಆಗ ಗೌತಮ್ ಚಿಕ್ಕ ಪುಟ್ಟ ವಿಚಾರಕ್ಕೆ ಯಾಕೆ ಈ ಥರ ಹೈಪರ್ ಆಗ್ತಿದ್ದೀರಾ, ಮಗುಗೆ ಏನಾಗಿಲ್ಲ ಅಂತ ಗದರುತ್ತಾನೆ. ಡಾಕ್ಟರ್ ವ್ಯಾಕ್ಸಿನೇಷನ್ ಚಾರ್ಟ್ ಕೊಟ್ಟಿದ್ದಾರೆ, ಇಲ್ಲಿ ಬಂದಿದ್ದು ಒಳ್ಳೆಯದೇ ಆಯಿತು ಅಂತ ಗೌತಮ್ ಹೇಳಿದ್ದು ಭೂಮಿಕಾ ನಾನು ಕೂಡ ಕರ್ಣ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಅನ್ನುತ್ತಾಳೆ. ಆಗ ಗೌತಮ್ ಇಲ್ಲ, ಅವರು ಆಪರೇಷನ್ ಥಿಯೇಟರ್ನಲ್ಲಿದ್ದಾರೆ, ಆಮೇಲೆ ಫೋನ್ನಲ್ಲಿಯೇ ಥ್ಯಾಂಕ್ಸ್ ಹೇಳಿದರೆ ಆಯಿತು, ಬನ್ನಿ ಹೊರಡೋಣ ಅಂತ ಅಲ್ಲಿಂದ ಕರೆದೊಯ್ಯುತ್ತಾನೆ. ದಿನದಿಂದ ದಿನಕ್ಕೆ ಭೂಮಿಕಾ ನಡವಳಿಕೆ ನೋಡಿ ಗೌತಮ್ಗೆ ತೀವ್ರ ಆತಂಕಕ್ಕೆ ಒಳಗಾಗಿದ್ದಾನೆ. ಗೌತಮ್ ಮಗುನ ಕರೆದುಕೊಂಡು ರೂಮ್ ಹೊರಗೆ ಬಂದಿದ್ದು ಶಕುಂತಲಾ ಈ ಸಮಯದಲ್ಲಿ ಕಳೆದು ಹೋದ ಮಗು ಬಗ್ಗೆ ಗೌತಮ್ ಜೊತೆ ಮಾತನಾಡ್ತಾಳೆ. ಆ ಮಗು ಇಲ್ಲವಲ್ಲ ಅಂತ ಬೇಜಾರಾಗ್ತಾ ಇದೆ, ಈ ಮಗುನ ನೋಡಿ ಖುಷಿ ಪಡುವುದಾ ಅಥವಾ ಆ ಮಗು ಇಲ್ಲವಲ್ಲ ಅಂತ ದುಃಖ ಪಡೋದಾ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಶಕುಂತಲಾ ಹೇಳ್ತಾಳೆ. ಇದಕ್ಕೆ ಗೌತಮ್ ಈ ವಿಚಾರ ಮನೆಯಲ್ಲಿ ಮಾತನಾಡೋದು ಬೇಡ, ಈ ವಿಚಾರ ಭೂಮಿಕಾಗೆ ಗೊತ್ತಾಗೋದು ಬೇಡ, ಗೊತ್ತಾದರೆ ಏನಾಗುತ್ತೆ ಅನ್ನುವ ಆತಂಕ ನನಗಿದೆ ಅಂತ ಗೌತಮ್ ಹೇಳಿದ್ದಾನೆ. ಅಪ್ಪಿತಪ್ಪಿ ಏನಾದರೂ ಈ ವಿಚಾರ ಭೂಮಿಕಾ ಕಿವಿಗೆ ಬಿದ್ದರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಈ ವಿಚಾರ ಯಾರ ಹತ್ರ ಕೂಡ ಮಾತನಾಡಬೇಡಿ ಅಂತ ಗೌತಮ್ ಶಕುಂತಲಾ ಬಳಿ ಕೇಳಿಕೊಳ್ತಾನೆ. ಆದರೆ ಶಕುಂತಲಾ ಈ ವಿಚಾರ ಭೂಮಿಕಾಗೆ ಗೊತ್ತಾಗಲೇಬೇಕು ಅಂತ ಪ್ಲ್ಯಾನ್ ನಡೆಸ್ತಾ ಇದ್ದಾಳೆ. ಇತ್ತ ಗೌತಮ್ ಹಾಗೂ ಭೂಮಿಕಾ ಮಗನ ನಾಮಕರಣ ಶಾಸ್ತ್ರದ ಸಂಭ್ರಮದಲ್ಲಿ ಜಯದೇವ ಮರಳಿ ಮನೆಗೆ ಕರೆದಿರುವ ಶಕುಂತಲಾ ಪ್ಲ್ಯಾನ್ ನಡೆಸಿದಳು. ಮನೆಯಲ್ಲಿ ಮಗುವಿನ ಮೊದಲ ಶಾಸ್ತ್ರ ನಡೀತಾ ಇದೆ. ಜಯದೇವ್ನ ಮನೆಗೆ ಕರೆಸೋಣ್ವಾ ಅಂತ ಗೌತಮ್ ಬಳಿ ಶಕುಂತಲಾ ಕೇಳ್ತಾಳೆ. ಆದರೆ ಗೌತಮ್ ನಾನು ಮನೆಗೆ ಕರೆಯುವುದಿಲ್ಲ ಅಂತ ನೇರವಾಗಿ ಹೇಳ್ತಾನೆ. ಇತ್ತ ಮಲ್ಲಿ ಬ್ರೈನ್ ವಾಶ್ ಮಾಡಬೇಕು, ಅವಳು ಒಪ್ಪಿದರೆ ಮಿಕ್ಕವರನ್ನ ಹೇಗೂ ಒಪ್ಪಿಸಬಹುದು ಅಂತ ಲೆಕ್ಕಾಚಾರ ಹಾಕ್ತಾಳೆ. ಮಲ್ಲಿ ಬಳಿ ಮಾತನಾಡಲು ಮುಂದಾಗ್ತಾಳೆ. ನೀನು ಒಂಟಿಯಾಗಿರೋದನ್ನು ನನ್ನಿಂದ ನೋಡೋಕೆ ಆಗ್ತಾ ಇಲ್ಲ, ಜಯದೇವನ ನಾನು ಬದಲಿಸ್ತೀನಿ, ಅವಳನ್ನು ಬಿಟ್ಟು ಬರುವಂತೆ ಹೇಳ್ತೀನಿ ಅಂತ ಶಕುಂತಲಾ ಹೇಳ್ತಾಳೆ. ಇದಕ್ಕೆ ಮಲ್ಲಿ ಈ ಕೆಲಸ ಮಾತ್ರ ಮಾಡಬೇಡಿ, ನಾನು ಯಾವುದೇ ಕಾರಣಕ್ಕೂ ಜಯದೇವನನ್ನು ಕ್ಷಮಿಸೋದಿಲ್ಲ ಅಂತಾಳೆ. ಇನ್ನು ಅಕಸ್ಮಾತ್ ಏನಾದರೂ ಅವಳಿ ಮಕ್ಕಳ ಬಗ್ಗೆ ತನಗೆ ಇನ್ನೊಂದು ಮಗು ಹೆಣ್ಣು ಮಗು ಇದೆ ಅಂತೇನಾದರೂ ಭೂಮಿಕಾಗೆ ಗೊತ್ತಾದರೆ ಅವಳ ಸ್ಥಿತಿಯಂತೂ ತುಂಬ ಗಂಭೀರವಾಗಿ ಬಿಡುತ್ತೆ. ಮುಂದೆ ಏನಾಗಬಹುದು ಅಂತ ಮುಂದಿನ ಎಪಿಸೋಡ್ಗಳಲ್ಲಿ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.